ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಯೆಲ್ಲೋ ಸಫೈರ್ ಅಂದ್ರೆ ಕನಕ ಪುಷ್ಪರಾಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಕನಕ ಪುಷ್ಪರಾಗದ ಮಹತ್ವ ಏನು, ಕನಕ ಪುಷ್ಪರಾಗವನ್ನ ಯಾರು ಧರಿಸಬೇಕು, ಕನಕ ಪುಷ್ಪರಾಗವನ್ನ ಧರಿಸುವುದರಿಂದ ಏನೆಲ್ಲ ಲಾಭಗಳಾಗುತ್ತೆ, ಯಾವ ಬೆರಳಿನಲ್ಲಿ ಕನಕ ಪುಷ್ಪರಾಗವನ್ನ ಧರಿಸಬೇಕು, ಕನಕ ಪುಷ್ಪರಾಗವನ್ನ ಮನೆಯಲ್ಲಿಡೋದ್ರಿಂದ ಏನಾಗುತ್ತೆ, ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ಉಪರತ್ನ ಅಂತಂದರೆ ಸಿಟ್ರಿನ್ನ ಲಾಭಗಳೇನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಈ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಆಬಿದಿ ಅವರು. ಬನ್ನಿ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್ ಅ ಲಾಟ್. ಇವತ್ತು ವಿಶೇಷವಾಗಿ ತುಂಬ ಜನರಿಗೆಲ್ಲ ಗೊತ್ತಿರೋದು ಕನಕ ಪುಷ್ಪರಾಗ ಅಂದರೆ ಗುರು ಅಧಿಪತಿ ಅಂತ ತುಂಬ ಜನರಿಗೆ ಗೊತ್ತಿದೆ. ತುಂಬ ಜನ ಈ ಹರಳನ್ನು ಧರಿಸಿರ್ತಾರೆ. ಏನು ಜ್ಯೋತಿಷಿ ಸಜೆಸ್ಟ್ ಮಾಡಿದ್ದಾರೆ, ನಿಮ್ಮ ರಾಶಿಗಾಗಿ ಬರುತ್ತೆ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ, ಧರಿಸಿರ್ತಾರೆ. ತುಂಬ ಜನರು ಬೆನಿಫಿಟ್ಸ್ ಕೂಡ ಕಂಡಿರ್ತಾರೆ. ಕೆಲವರು ಏನು ಬೆನಿಫಿಟ್ಸೇ ಸಿಗ್ತಿಲ್ಲ, ಹರಳು ಧರಿಸಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಕೇಳ್ತಿರ್ತಾರೆ. ಹಾಗಾಗಿ ವಿಶೇಷವಾಗಿ ಈ ಹರಳಿನ ಮಹತ್ವ, ಜೊತೆಗೆ ಯಾವ ಹರಳನ್ನ ಯಾವ ಬೆರಳಲ್ಲಿ ಧರಿಸಬೇಕು ಮತ್ತು ಎಷ್ಟು ಕ್ಯಾರೆಟ್ನಲ್ಲಿ ಧರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಜೊತೆಗೆ ಅದು ಸರ್ಟಿಫೈಡ್ ಅಂತ ತಿಳ್ಕೊಳ್ಳೋದು ಹೇಗೆ, ಎಲ್ಲೋ ಒಂದು ಕಡೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಇದು ನಿಜನಾ ಇಲ್ವಾ, ಅಸಲಿನ ನಕಲಿನ ಅಂತ ಗುರುತು ಮಾಡೋದು ಕೂಡ ಕಷ್ಟ ಆಗುತ್ತೆ. ಇದೆಲ್ಲದರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಹೋಗೋಣ. ಮೊದಲಿಗೆ ಈ ಕನಕ ಪುಷ್ಪರಾಗದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. TV9 ವೀಕ್ಷಕರಿಗೆ ನಮಸ್ಕಾರ. ದಿ ಪವರ್ ಆಫ್ ಜೆಮ್ಸ್ಟೋನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಮೇಡಮ್ ಹೇಳಿದ ಪ್ರಕಾರ ಕನಕ ಪುಷ್ಪರಾಗ ಬಂದುಬಿಟ್ಟು ಗುರುಗ್ರಹ ಜೆಮ್ಸ್ಟೋನ್ ಅಂತ ಎಲ್ಲರಿಗೆ ಗೊತ್ತಿರುತ್ತೆ. ಈ ಗುರುಗ್ರಹ ಜೆಮ್ಸ್ಟೋನು ಎಲ್ಲರಿಗೆ ಬರುತ್ತೆ ಬರಲ್ಲ, ಎಲ್ಲೊಂದು ಕಷ್ಟಿನೇ ಇರುತ್ತೆ. ನೋಡ್ಬೋದು, ಸಾಮಾನ್ಯವಾಗಿ ಮುತ್ತು ಜೆಮ್ಸ್ಟೋನ್ ಎಲ್ಲರೂ ಧರಿಸ್ತಾರೆ. ಜನರಿಗೆ ಕಾಮನ್ ಜೆಮ್ಸ್ಟೋನ್, ಕೋಪ ಬರ್ತಾ ಇದೆ, ತುಂಬ ಬಾಡಿ ಹೀಟ್ ಇದೆ, ಅದಕ್ಕೋಸ್ಕರ ಮುತ್ತು ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ. ಸೊ ಈ ಜನರೇಷನಲ್ಲಿ ಯೆಲ್ಲೋ ಸಫೈರ್ ಮತ್ತು ಸಿಟ್ರಿನ್ ಜೆಮ್ಸ್ಟೋನ್ ಕಾಮನ್ ಆಗಿಬಿಟ್ಟಿದೆ, ಎಲ್ಲರೂ ಕೂಡ ವೇರ್ ಮಾಡ್ತಾ ಇದ್ದಾರೆ. ಅದು ತಪ್ಪದು. ಅದು ನೀವು ನಾರ್ಮಲಾಗಿ ಯು ಕ್ಯಾನ್ ನಾಟ್ ವೇರ್ ಯೆಲ್ಲೋ ಸಫೈರ್ ನೋಡಬೇಕಂದ್ರೆ ನಿಮ್ಮ ಜಾತಕ ನೀವು ಒಂದ್ಸತಿ ಕನ್ಸಲ್ಟ್ ಮಾಡಬೇಕು. ಜನಸತಿ ಕನ್ಸಲ್ಟ್ ಮಾಡಿದ್ವಿ ಅಂದರೆ, ಅಥವಾ ಸಾಮಾನ್ಯವಾಗಿ ಹೇಳ್ತೀವಿ ಮೀನ ರಾಶಿಯವರು ಕನಕ ಪುಷ್ಪರಾಗ ವೇರ್ ಮಾಡ್ಬೋದು, ಧನುಸು ರಾಶಿಯವರು ಅಥವಾ ಧನುಸು ಲಗ್ನವರು ಮೀನ ಲಗ್ನವರು ಕನಕ ಪುಷ್ಪರಾಗ ವೇರ್ ಮಾಡ್ಬೋದು. ಅಸ್ಟ್ರಾಲಜಿಸ್ಟ್ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಸೊ ನಾವು ಏನು ನೋಡಬೇಕಂದ್ರೆ, ಆ ಜಾತಕನಲ್ಲಿ ಗುರುಗ್ರಹ ಉಚ್ಚ ಸ್ಥಾನದಲ್ಲಿದೆ, ನೀಚ ಸ್ಥಾನದಲ್ಲಿ, ಅದೊಂದು ರೀತಿಯಲ್ಲಿ ನಾವು ಒಂದ್ಸತಿ ನೋಡಬೇಕು. ಸೆಕೆಂಡ್ ಪಾಯಿಂಟ್ ಅಂದರೆ, ನಿಮಗೆ ಯೆಲ್ಲೋ ಸಫೈರ್ ಸೂಟ್ ಆಗ್ತಾ ಇಲ್ಲ, ಅದೊಂದು ಕ್ವಶನ್ ಇರುತ್ತೆ. ಮತ್ತು ಸೂಟ್ ಆಗ್ತಾ ಇದೆ ಅಂದರೆ ಎಷ್ಟೋ ಜನ ತೊಗೊಂಡ್ಬಿಟ್ಟಿದ್ದಾರೆ ಯೆಲ್ಲೋ ಸಫೈರ್, ಅವ್ರಿಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಏನಕ್ಕೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ, ಅಕ್ಯುರೇಟ್ ಜೆಮ್ಸ್ಟೋನ್ ಇಲ್ಲ, ಅಕ್ಯುರೇಟ್ ನ್ಯಾಚುರಲ್ ಇಲ್ಲ. ಏನಕ್ಕಂದರೆ ಎಷ್ಟೋ ಜನ, ಮೊನ್ನೆ ಒಂದು ಕಸ್ಟಮರ್ ಬಂದಿದ್ದಾರೆ ನಮ್ಮ ಹತ್ರ, ಸರ್ ನಾವು 1.5 lakh rupees ಕೊಟ್ಬಿಟ್ಟು ಯೆಲ್ಲೋ ಸಫೈರ್ ತೊಗೊಂಡಿದ್ದೀವಿ. ಅದು ಯಾವುದಾದ್ರು ಶ್ರೀಲಂಕನ್ ಯೆಲ್ಲೋ ಸಫೈರ್. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಯೆಲ್ಲೋ ಸಫೈರ್ ಬರೋದು ಅದು ಯಾವುದಕ್ಕೆ ದೇಶ ಅಂತ, ಅದು ಬಂದ್ಬಿಟ್ಟು ಶ್ರೀಲಂಕಾ. ಸೆಕೆಂಡ್ ಆಫ್ರಿಕಾ ಇದೆ, ಥೈಲ್ಯಾಂಡ್ ಇದೆ, ಬೇರೆ ಕಂಟ್ರೀಸ್ ಇದೆ. ಬಟ್ ಹೈಯೆಸ್ಟ್ ಕ್ವಾಲಿಟಿ ಯೆಲ್ಲೋ ಸಫೈರ್ ಬರೋದು ಅದು ಯಾವುದಂದರೆ ಶ್ರೀಲಂಕಾ ದೇಶದ್ದು. ಅವರು ತೊಗೊಂಡಿದ್ದಾರೆ. ಶ್ರೀಲಂಕಾ ದೇಶನಲ್ಲಿನೂ ಕೂಡ ಹೀಟೆಡ್ ಯೆಲ್ಲೋ ಸಫೈರ್ ಕೊಡ್ತಾ ಇದ್ದಾರೆ, ಟ್ರೀಟೆಡ್ ಯೆಲ್ಲೋ ಸಫೈರ್ ಕೊಡ್ತಾ ಇದ್ದಾರೆ. ಆವಾಗ ಯೆಲ್ಲೋ ಸಫೈರ್ದು ಏನು ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ಎಷ್ಟೋ ಮೊನ್ನೆ ಕಸ್ಟಮರ್ ಬಂದಿದ್ದಾರೆ, ಸರ್ 1.5 lakhs ಖರ್ಚು ಮಾಡಿದ್ದೀನಿ ಸರ್, 1% ಜೆಮ್ಸ್ಟೋನ್ ವರ್ಕ್ ಆಗಿಲ್ಲ. ಆವಾಗ ಏನಾಗುತ್ತೆ, ಜೆಮ್ಸ್ಟೋನ್ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ, ಟ್ರಸ್ಟ್ ಹೋಗ್ಬಿಡುತ್ತೆ. ಯು ವಿಲ್ ನಾಟ್ ಟ್ರಸ್ಟ್ ವಿತ್ ಜೆಮ್ಸ್ಟೋನ್. ಆವಾಗ ರಿಸಲ್ಟ್ ಸಿಗಲ್ಲ. ಆವಾಗ ಅಸ್ಟ್ರಾಲಜಿಗೂ ಬ್ಲೇಮ್ ಮಾಡ್ತಾರೆ, ರತ್ನಶಾಸ್ತ್ರಕ್ಕೂ ಬ್ಲೇಮ್ ಮಾಡ್ತಾರೆ. ಇದೆಲ್ಲ ಸುಳ್ಳು. ಇಲ್ಲ, ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಪವರ್ ಇದೆ, ಇಲ್ಲ ಅಂತ ಇಲ್ಲ. ಐ ಆಮ್ ನಾಟ್ ಪ್ರಿಡಿಕ್ಟಿಂಗ್ 110% ನಿಮಗೆ ಪವರ್ ಸಿಗುತ್ತೆ. ಬಟ್ ಒಂದು ನ್ಯಾಚುರಲ್ ಬೆನಿಫಿಟ್ಸ್ ಅಂತೂ ನಿಮಗೆ ಸಿಗುತ್ತೆ, ಬೇಸಿಕ್ ಬೆನಿಫಿಟ್ಸ್ ಅಂತೂ ನಿಮಗೆ ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಸಿಗುತ್ತೆ. ನ್ಯಾಚುರಲ್ ಜೆಮ್ಸ್ಟೋನ್ ಆಯ್ಕೆ ಮಾಡಬೇಕಂದ್ರೆ ಆ ಸರ್ಟಿಫಿಕೇಟ್ ಮೂಲಕ ನೀವು ಆಯ್ಕೆ ಮಾಡಬಹುದು. ಇಲ್ಲ ಅಂದರೆ ಒಂದು 4-5 ರೀತಿಯಲ್ಲಿ ನೋಡಿಬಿಟ್ಟು ಆಯ್ಕೆ ಮಾಡ್ಬೋದು. ನೋಡಿ, ಎಷ್ಟೋ ಜನ ಬಂದಿದ್ದಾರೆ ನಮ್ಮ ಜೊತೆ, ನಮ್ಮ ಕಸ್ಟಮರ್ ಹತ್ರ. ಅವರು ಹಳೆ ಉಂಗುರ ಹಾಕೊಂಡು ಬಂದಿದ್ದಾರೆ. ಸರ್ ನಾವು ಎಷ್ಟೋ ಲಕ್ಷ ಕೊಟ್ಟಿದ್ದೀವಿ, ಎಷ್ಟೋ ಸಾವಿರ ಕೊಟ್ಟಿದ್ದೀವಿ, ಏನು ರಿಸಲ್ಟ್ ಸಿಗ್ತಾ ಇಲ್ಲ, ಅದು ಎಲ್ಲ ಪ್ಲಾಸ್ಟಿಕ್ ಜೆಮ್ಸ್ಟೋನು. ನಾವೇ ನಮ್ಮ ಆಫೀಸ್ನಲ್ಲಿ ಲ್ಯಾಬ್ ಇದೆ, ಅದೆಲ್ಲ ಪ್ಲಾಸ್ಟಿಕ್ ಜೆಮ್ಸ್ಟೋನು, ಡೂಪ್ಲಿಕೇಟ್ ಜೆಮ್ಸ್ಟೋನ್. ನ್ಯಾಚುರಲ್ ಜ್ಯುವೆಲ್ಲರ್ಸ್ನ ಹತ್ರನೂ ಹೋಗಿದೆ, ಅದು ಬಂದುಬಿಟ್ಟು ಟ್ರೀಟೆಡ್ ಜೆಮ್ಸ್ಟೋನ್ ಕೊಡ್ತಾ ಇದ್ದಾರೆ. ಅವ್ರಿಗೂ ಪಾಪ ಟ್ರೀಟೆಡ್ ಜೆಮ್ಸ್ಟೋನ್ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇದ್ದಾರಲ್ಲ. ಅದಕ್ಕೋಸ್ಕರ ನಿಮಗೆ ನ್ಯಾಚುರಲ್ ಜೆಮ್ಸ್ಟೋನ್ ಬೇಕಂದರೆ, ಅಥವಾ ನಿಮ್ಮ ಹಳೆ ಜೆಮ್ಸ್ಟೋನ್ ನೀವು ವೇರ್ ಮಾಡಿದ್ದೀರಾ, ಒಂದ್ಸತಿ ಟೆಸ್ಟ್ ಮಾಡಬೇಕಂದ್ರೆ ನಮ್ಮ ಹತ್ರ ಬನ್ನಿ. ನಾವು ಬೇಕಂದರೆ ಆ ಜೆಮ್ಸ್ಟೋನ್ಗೆ ಟೆಸ್ಟ್ ಮಾಡಿಬಿಟ್ಟು ರಿಪೋರ್ಟನ್ನು ಕೂಡ ಕೊಡ್ತೀವಿ. ಮೊನ್ನೆ ಒಂದು ಕಸ್ಟಮರ್ ಬಂದಿದ್ದರು. ಅವ್ರು ಏನು ಹೇಳಿದ್ರು, ಮೇಡಮ್ ಸರ್ ಇದೆಲ್ಲ ಯೆಲ್ಲೋ ಸಫೈರ್ ಮತ್ತು ರೂಬಿ ಜೆಮ್ಸ್ಟೋನ್ ನಾವು ವೇರ್ ಮಾಡಿದ್ವಿ, ಇಷ್ಟು ಸಾವಿರ ನಾವು ಕೊಟ್ಟಿದ್ವಿ ಈ ಒಂದು ಜ್ಯುವೆಲ್ಲರ್ಸ್ನಲ್ಲಿ, ನಮಗೆ ಏನು ರಿಸಲ್ಟೂ ಸಿಗ್ತಾ ಇಲ್ಲ. ಫಸ್ಟ್ ಪಾಯಿಂಟ್, ಅದು ಒನ್ ಆಫ್ ದಿ ವರ್ಸ್ಟ್ ಕಾಂಬಿನೇಷನ್ ಕೊಟ್ಟಿರೋದು. ಏನಕ್ಕೆ ಯೆಲ್ಲೋ ಸಫೈರ್ ಅವ್ರಿಗೆ ಆಗಿ ಬರಲ್ಲ.
ರೂಬಿ ತುಂಬ ನೆಗೆಟಿವ್ ಜೆಮ್ಸ್ಟೋನ್. ನೆಗೆಟಿವ್ ಅಂದರೆ ನೆಗೆಟಿವ್. ಇವ್ರಿಗೆ ಆಗಬರೋದು ಬ್ಲೂ ಸಫೈರ್ ಮತ್ತು ಎಮರಾಲ್ಡ್ ಜೆಮ್ಸ್ಟೋನ್. ಆಪೋಸಿಟ್ ಜೆಮ್ಸ್ಟೋನ್ ಕೊಟ್ಬಿಟ್ಟಿದ್ದಾರೆ. ಅವ್ರೇನು ಜ್ಯುವೆಲರ್ಸ್ ಏನು ರಾಶಿ ಚಾರ್ಟ್ ಇರುತ್ತೆ, ಆ ರಾಶಿ ಪ್ರಕಾರ ಮೇಷ ರಾಶಿ ಕುಜಾಗರ ಅಧಿಪತಿ ಇದೆ, ಹವಳ ಜೆಮ್ಸ್ಟೋನ್ ಹಾಕ್ಕೊಳ್ಳಿ, ಅಥವಾ ವೃಷಭ ರಾಶಿಗೆ ಈ ಥರ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಅದು ತಪ್ಪದು. ನಿಮ್ಮ ಜಾತಕನಲ್ಲಿ ಉಚ್ಚ ಸ್ಥಾನ ಇದೆ, ನೀಚ ಸ್ಥಾನ ಇದೆ, ದಶ ಇನ್ನೊಂದು ಏನು ಗೊತ್ತು, ಸಾಡೆ ಸತಿ ನಡೀತಾ ಇದೆ, ಶನಿ ದಶ ನಡೀತಾ ಇದೆ, ಬ್ಲೂ ಸಫೈರ್ ಧರಿಸ್ಕೊಳ್ಳಿ, ರಾಹು ದಶ ನಡೀತಾ ಇದೆ, ಬ್ಲೂ ಸಫೈರ್ ಧರಿಸ್ಕೊಳ್ಳಿ. ಅದು ತಪ್ಪು. ಟೋಟಲಿ ರಾಂಗ್ ಕಾಂಬಿನೇಷನ್. ಆ ಥರ ಯು ಕ್ಯಾನ್ ನಾಟ್ ವೇರ್. ನಿಮ್ಮ ಜಾತಕ ಒಂದು ಎಕ್ಸ್ಪರ್ಟ್ ಅಸ್ಟ್ರಾಲಜರ್ ಅಥವಾ ಎಕ್ಸ್ಪರ್ಟ್ ಜೆಮ್ ಕನ್ಸಲ್ಟ್ ಹತ್ರ ಒಂದು ತೋರಿಸ್ಕೊಳ್ಳಿ. ಕನಕ ಪುಷ್ಪರಾಗ ಇಸ್ ನಾಟ್ ಅ ಅದು ಬಂದುಬಿಟ್ಟು ಗುರುಗ್ರಹದ ಇಟ್ಸ್ ನಾಟ್ ಅ ಬ್ಯಾಡ್ ಜೆಮ್ ಸ್ಟೋನ್, ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್. ಆವಾಗ ನೀವೇನು ಮಾಡಬೇಕು, ಕರೆಕ್ಟ್ ಕ್ಯಾರೆಟ್ ನೋಡಬೇಕು, ಕರೆಕ್ಟ್ ಫಿಂಗರ್ ನೋಡಬೇಕು, ಕರೆಕ್ಟ್ ದಿನ ನೋಡಬೇಕು, ಮತ್ತು ಆ ಜೆಮ್ ಸ್ಟೋನು ನ್ಯಾಚುರಲ್ ಇರಬೇಕು, ಅನ್ಹೀಟೆಡ್ ಇರಬೇಕು, ಅನ್ಟ್ರೀಟೆಡ್ ಇರಬೇಕು, ಮತ್ತು ಆ ಜೆಮ್ ಸ್ಟೋನ್ ಕ್ಲಾರಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ನಾನು ಒಂದು ಸ್ವಲ್ಪ ಜೆಮ್ ಸ್ಟೋನ್ ತೊಗೊಂಡು ಬಂದಿದ್ದೀವಿ, ಅದು ಇವಾಗ ತೋರಿಸ್ತೀವಿ. ಎಷ್ಟೋ ಜಾಗ ಹೀಟೆಡ್ ಜೆಮ್ ಸ್ಟೋನ್, ಟ್ರೀಟೆಡ್ ಜೆಮ್ ಸ್ಟೋನ್ ಕಾಮನ್ ಆಗಿದೆ. ಗ್ಲಾಸ್ ಪೀಸ್ ಸೇಲ್ ಮಾಡ್ತಾ ಇದ್ದಾರೆ, ಲ್ಯಾಕ್ಸ್ ಆಫ್ ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ, ಮತ್ತು ಫೇಕ್ ಸರ್ಟಿಫಿಕೇಟ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡೋದು ಏನು ವಿಶೇಷ ಏನಂದರೆ, ಈ ನ್ಯಾಚುರಲ್ ಜೆಮ್ಸ್ನ ಆಯ್ಕೆ ಯಾವ ರೀತಿಯಲ್ಲಿ ಮಾಡಬೇಕು, ನಾವೇ ಸ್ವಂತ ಆಗಿ ನಾವು ಆಯ್ಕೆ ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು, ಅಥೆಂಟಿಸಿಟಿ ಜೆಮ್ಸ್ಟೋನ್ ಎಲ್ಲಿ ಖರೀದಿಸಬೇಕು ಅಂತ ಒಂದು ಯೆಲ್ಲೋ ಸಫೈರ್ ಇದೆ ನೋಡಿ. ಯೆಲ್ಲೋ ಸಫೈರ್ 2 ಮೇಜರ್ ಕಂಟ್ರೀಸ್ನಲ್ಲಿ ಬರುತ್ತೆ. ಅದು ಯಾವುದಂದರೆ, ಫಸ್ಟ್ ಒನ್ ಶ್ರೀಲಂಕಾ, ಸೆಕೆಂಡ್ ಒನ್ ಆಫ್ರಿಕಾ, ಥೈಲ್ಯಾಂಡ್. ಈ 3 ಕಂಟ್ರೀಸ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಯೆಲ್ಲೋ ಸಫೈರ್ ಸಿಗುತ್ತೆ. ಇದು ಬಂದುಬಿಟ್ಟು ಆಫ್ರಿಕಾದು ಯೆಲ್ಲೋ ಸಫೈರು. ಇದು ಏನು ವಿಶೇಷ ಏನಂದರೆ, ತುಂಬ ಡಾರ್ಕ್ ಕಲರ್ನಲ್ಲಿ ಇರುತ್ತೆ ನೋಡಿ. ಎಷ್ಟೋ ಜನ ವೇರ್ ಮಾಡ್ತಾ ಇದ್ದೀರಾ, ಲೈಟ್ ಕಲರ್ನೂ ಇರುತ್ತೆ, ಡಾರ್ಕ್ ಕಲರ್ನೂ ಇರುತ್ತೆ. ಲೈಟ್ ಕಲರ್ ವಿಶೇಷ ಏನಂದರೆ, ಇದು ಬಂದುಬಿಟ್ಟು ಲೈಟ್ ಕಲರ್ ಯೆಲ್ಲೋ ಸಫೈರ್. ಇದು ವಿಶೇಷ ಏನಂದರೆ, ತುಂಬ ಲೈಟ್ ಕಲರ್ ಇರುತ್ತೆ, ಫುಲ್ಲಿ ಟ್ರಾನ್ಸ್ಪರೆಂಟ್ ಇದೆ, ಫುಲ್ಲಿ ಕ್ಲಾರಿಟಿ ಇರುತ್ತೆ. ಅದು ಬಂದುಬಿಟ್ಟು ಶ್ರೀಲಂಕನ್ ದೇಶದು. ಇದು ಬಂದುಬಿಟ್ಟು ಆಫ್ರಿಕಾ ಮತ್ತು ಥೈಲ್ಯಾಂಡ್ನಲ್ಲಿ ಕಟ್ಟಿಂಗ್ ಆಗುತ್ತೆ ಮತ್ತು ಸೇಲ್ ಆಗುತ್ತೆ. ಈ ಜೆಮ್ಸ್ಟೋನ್ ವಿಶೇಷ ಏನಂದರೆ, ಈ ಜೆಮ್ಸ್ಟೋನ್ಗೆ ಹೀಟೆಡ್ ಟ್ರೀಟೆಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡಲ್ಲ, ಸ್ವಲ್ಪ ಥರ್ಮಲ್ ಟ್ರೀಟೆಡ್ ಮಾಡ್ತಾರೆ. ಆಫ್ರಿಕನ್ ಯೆಲ್ಲೋ ಸಫೈರ್ಸ್ಗೆ, ಶ್ರೀಲಂಕನ್ ಯೆಲ್ಲೋ ಸಫೈರ್ಸ್ಗೆ 2 ಕ್ವಾಲಿಟೀಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಹೀಟೆಡ್ ಟ್ರೀಟೆಡ್, ಸೆಕೆಂಡ್ ಒನ್ ಈಸ್ 110% ನ್ಯಾಚುರಲ್, ಅನ್ಹೀಟೆಡ್ ಅನ್ಟ್ರೀಟೆಡ್. ಇದು ಬಂದುಬಿಟ್ಟು ಅನ್ಹೀಟೆಡ್ ಅನ್ಟ್ರೀಟೆಡ್ ಸರ್ಟಿಫೈಡ್ ಲ್ಯಾಬ್ನಲ್ಲಿನೂ ಕೂಡ ನೀವು ಟೆಸ್ಟ್ ಮಾಡಿದ್ರೂ ಕೂಡ ನ್ಯಾಚುರಲ್ ಇನ್ಕ್ಲೂಷನ್ಸ್ ಫೌಂಡ್ ಅಂತ ಬರುತ್ತೆ ನೋಡಿ. ನ್ಯಾಚುರಲ್ ಇನ್ಕ್ಲೂಷನ್ಸ್ ಫೌಂಡ್ಸ್ ಅಂದರೆ ಅದರಲ್ಲಿ ಏನು ಹೀಟೆಡ್ ಮಾಡಿಲ್ಲ, ಟ್ರೀಟೆಡ್ ಮಾಡಿಲ್ಲ. ಸೆಕೆಂಡ್ ಒನ್ ಎಣ್ಣೆ ಬರುತ್ತೆ ಕಮೆಂಟ್ನಲ್ಲಿ, ಎಣ್ಣೆ ಅಂದರೆ ನೋ ಆನ್ಸರ್ ಅಷ್ಟೇ. ಥರ್ಡ್ ಒನ್ ಬರುತ್ತೆ ಥರ್ಮಲ್ ಟ್ರೀಟೆಡ್, ಅಂದರೆ ಥರ್ಮಲ್ ಟ್ರೀಟೆಡ್ ಮಾಡಿದ್ದಾರೆ, ಬೆರಿಲಿಯಂ ಟ್ರೀಟ್ ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಬರುತ್ತೆ. ನ್ಯಾಚುರಲ್ ಯೆಲ್ಲೋ ಸಫೈರ್ ಈ ಜನ್ರೇಷನ್ನಲ್ಲಿ ಗ್ಲಾಸ್ ಫೀಲ್ಡ್ ಯೆಲ್ಲೋ ಸಫೈರ್ನೂ ಬರ್ತಾ ಇದೆ. ಆ ನ್ಯಾಚುರಲ್ ಸ್ಟೋನ್ಗೆ ಕಲರ್ ಕೊಡ್ತಾ ಇದೆ. ಏನಕ್ಕಂದರೆ ಲೈಟ್ ಕಲರ್ ಇದೆ ಅಂದರೆ ವ್ಯಾಲ್ಯೂ ಬರಲ್ಲ ಥೈಲ್ಯಾಂಡ್ ಯೆಲ್ಲೋ ಸಫೈರ್ಗೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಡಾರ್ಕ್ ಕಲರ್ ಮಿಕ್ಸ್ ಮಾಡಿಬಿಡ್ತಾರೆ. ಅದು ಬಂದುಬಿಟ್ಟು ಜೋಬನ್ ಕಲರ್ ಬರುತ್ತೆ. ಕಲರ್ ಮಿಕ್ಸ್ ಮಾಡಿದ್ವಿ ಏನಾಗುತ್ತೆ, ಡಾರ್ಕ್ ಕಲರ್ ಆಗಿಬಿಡುತ್ತೆ. ಆವಾಗ ಸ್ಟೋನ್ ಪ್ರೈಸ್ನೂ ಇನ್ಕ್ರೀಸ್ ಆಗಿಬಿಡುತ್ತೆ, ಕ್ಲಾರಿಟಿನೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ತುಂಬ ಪಳ ಆ ಥರ ಕಾಣಿಸ್ತಾ ಇರುತ್ತೆ. ತುಂಬ ಹೈ ಕ್ವಾಲಿಟಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ರಿಸಲ್ಟ್ ಬಂದುಬಿಡುತ್ತೆ. ಅದೆಲ್ಲ ಫೇಕ್. ಅದು ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಇನ್ಕ್ಲೂಷನ್ಸ್ ಇರಲೇ ಇರುತ್ತೆ. ಯು ಟೇಕ್ 10 lakh rupees per carat, ಸ್ವಲ್ಪ ಇನ್ಕ್ಲೂಷನ್ಸ್ ಇಲ್ಲೇ ಇರುತ್ತೆ ನೋಡಿ. ಡೈಮಂಡಲ್ಲಿನೂ ಕೂಡ VVS1 ಹೈಯೆಸ್ಟ್ ಕ್ವಾಲಿಟಿ ನಾವು ಹೇಳ್ತೀವಿ. VVS1 ಅರ್ಥ ಏನು, ವೆರಿ ವೆರಿ ಸ್ಲೈಟ್ ಇನ್ಕ್ಲೂಷನ್ ಫೌಂಡ್. ಎಲ್ಲ ಡೈಮೆಂಡ್ಸ್ನಲ್ಲೂ ಕೂಡ ಇನ್ಕ್ಲೂಷನ್, ಮೈನರ್ ಇನ್ಕ್ಲೂಷನ್ಸ್ನೂ ಕೂಡ ಇರುತ್ತೆ. ಸೊ ಅದಕ್ಕೆ ಆಯ್ಕೆ ಮಾಡಬೇಕು ಯಾವ ರೀತಿಯಲ್ಲಿ ಅಂದರೆ, ಫಸ್ಟ್ ಒನ್ ಲ್ಯಾಬ್ ರಿಪೋರ್ಟ್, ಸೆಕೆಂಡ್ ಒನ್ ಅವನ್ ಕ್ಲಾರಿಟಿ, ಥರ್ಡ್ ಒನ್ ಟ್ರಾನ್ಸ್ಪರೆನ್ಸಿ. ಈ ಜನ್ರೇಷನ್ನಲ್ಲಿ ಎಲ್ಲ ಆಸ್ಟ್ರಾಲಜರ್ಗೆ ನಾವು ಕೊಡ್ತಾ ಇದ್ದೀವಿ ಜೆಮ್ ಸ್ಟೋನ್ಸ್. ಪಾಪ ಅವರೇ ಫಸ್ಟ್ ನಾವು ಏನು ಮಾಡ್ತಾಯಿತ್ತು, ಮೊನ್ನೆ ಒಂದು ಆಸ್ಟ್ರಾಲಜರ್ ಹತ್ರ ಭೇಟಿ ಮಾಡೋಕ್ಕೆ ನಾವು ಹೋಗ್ತೀವಿ. ಆವಾಗ ಅವ್ರೇನು ಹೇಳ್ತಾಯಿತ್ತು, ಸರ್ ನಾವು ಬೇರೆ ಕಡೆಯಿಂದ ತರಿಸ್ಬಿಟ್ಟು ನಾವು ಸೇಲ್ ಮಾಡ್ತಾಯಿದ್ದೀವಿ ಜೆಮ್ ಸ್ಟೋನು, ನೋಡಿ ನಾವು ಈ ಕಡೆಯಿಂದ ಸೇಲ್ ಮಾಡ್ತಾಯಿದ್ವಿ. ಅವರು ಬಂದುಬಿಟ್ಟು ಥೌಸಂಡ್ಸ್ ಆಫ್ ಜೆಮ್ ಸ್ಟೋನ್ ಕೊಟ್ಬಿಟ್ಟಿದ್ದಾರೆ ಇಷ್ಟೆಲ್ಲ ವರ್ಷ ಎಕ್ಸ್ಪೀರಿಯನ್ಸ್ನಲ್ಲಿ. ಆವಾಗ ಏನಾಯ್ತು ಅಂದರೆ, ಅದೆಲ್ಲ ಫೇಕ್ ಜೆಮ್ ಸ್ಟೋನ್, ಅದೆಲ್ಲ ಪ್ಲಾಸ್ಟಿಕ್ ಜೆಮ್ ಸ್ಟೋನು. ಮತ್ತು ರೂಬಿ ಮತ್ತು ಬ್ಲೂ ಸಫೈರ್ ಬಂದುಬಿಟ್ಟು ಹೀಟೆಡ್ ಜೆಮ್ ಸ್ಟೋನ್. ಎಮ್ರಾಲ್ಡ್ ಬಂದುಬಿಟ್ಟು ಲ್ಯಾಬ್ ಗ್ರೌಂಡ್ ಎಮ್ರಾಲ್ಡ್. ಅವರು ಪಾಪ ಟೋಪಿ ಮಾಡ್ತಾಯಿದ್ದಾರೆ, ಇವ್ರೂ ಕೊಡ್ತಾ ಇದ್ದಾರೆ. ಕಸ್ಟಮರ್ ಇವ್ರಿಗೆ ನೋಡ್ತಾ ಇಲ್ಲ, ಕಸ್ಟಮರ್ ಬಂದುಬಿಟ್ಟು ಆಸ್ಟ್ರಾಲಜರ್ಸ್ಗೆ ಬಿಲೀವ್ ಮಾಡ್ತಾ ಇದ್ದಾರೆ. ಇಟ್ಸ್ ಆಲ್ ಅಬೌಟ್ ಟ್ರಸ್ಟ್, ರೈಟ್? ನಮ್ಮ ಹತ್ರ ತೊಗೊಂಡಿದ್ದಾರೆ, ನಾವು ಎಲ್ಲ ಯಾವ ಕಡೆಯಿಂದ ತೊಗೊಂಡು ಬಂದಿದ್ದೀರಿ, ಸೋರ್ಸ್ ಯಾವುದೇ ಕಡೆಯಿಂದ ಮಾಡಿದ್ದೀವಿ ಗೊತ್ತಿರಲ್ಲ. ಬಿಕಾಸ್ ಆಫ್ ಮೈ ಟ್ರಸ್ಟ್ ದೇ ವಿಲ್ ಟೇಕ್. ಬಿಕಾಸ್ ಆಫ್ ದಿ ರಾಂಗ್ ಟ್ರಸ್ಟ್ ಆ್ಯಂಡ್ ರಾಂಗ್ ಗೈಡ್ಲೈನ್ಸ್ ದೇ ಆರ್ ಆಲ್ಸೋ ಇನ್ ಅ ಲಾಸ್. ಕಸ್ಟಮರ್ ಈಸ್ ಆಲ್ಸೋ ಇನ್ ಅ ಲಾಸ್. ಅದು ರೇಟ್ 10 ರೂಪಾಯಿ 20 ರೂಪಾಯಿ ಕ್ಯಾರೆಟ್ ಅಷ್ಟೇ. ಅದು ಆವಾಗ ಏನಾಗ್ತಾ ಇದೆ ಅಂದರೆ, ಎಲ್ಲ ಕಡೆ ಸುಳ್ಳು ಹೇಳಿಬಿಟ್ಟು ಎಲ್ಲ ನ್ಯಾಚುರಲ್ ಜೆಮ್ ಸ್ಟೋನ್ಗೆ ವ್ಯಾಲ್ಯೂನೇ ಇರಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ನ್ಯಾಚುರಲ್ ಜೆಮ್ ಸ್ಟೋನ್ ಸೇಲ್ ಮಾಡಿದ್ವಿ ಅಂದರೆ 10,000 ಸಿಗುತ್ತೆ. ಅದೇ ಜೆಮ್ ಸ್ಟೋನ್ಗೆ ಹೀಟ್ ಮಾಡಿಬಿಟ್ಟು ಟ್ರೀಟ್ ಮಾಡಿಬಿಟ್ಟು ಸೇಲ್ ಅಂದರೆ 20-30 ಸಾವಿರ ಸಿಗುತ್ತೆ. ಆ ಜ್ಯುವೆಲರ್ಸ್ನೂ ಕೂಡ ಟ್ರೀಟ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ.
ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನು ಕೂಡ ಟ್ರೀಟ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಏನಕ್ಕೆ ಪ್ರಾಫಿಟ್ ಕ್ವಾಂಟಿಟಿನಲ್ಲಿ ಹೋಗ್ತಾ ಇದೆ. ಆವಾಗ ನಾವು ಏನು ಮಾಡಿದ್ದೀವಿ ಅಂದರೆ ಈ ನ್ಯಾಚುರಲ್ ಜೆಮ್ಸ್ಟೋನ್ ಸಿಗಬೇಕಾ, ಎಲ್ಲ ಕಸ್ಟಮರ್ಗೆ ಸಿಗಬೇಕಂದ್ರೆ ನಾವು ಈ ಉದ್ದೇಶದಿಂದ ನಮ್ಮ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೀವಿ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಂ ಅಂತ ಆ ಬ್ರಾಂಚ್ನಲ್ಲಿ ಫಸ್ಟ್ ಒನ್ ಅಲ್ಲಿ ನ್ಯಾಚುರಲ್ ಜೆಮ್ಸ್ಟೋನ್ ಸಿಗುತ್ತೆ, ಅನ್ಹೀಟೆಡ್ ಅನ್ಟ್ರೀಟೆಡ್ ಜೆಮ್ಸ್ಟೋನ್ ಕೂಡ ಸಿಗುತ್ತೆ. ನೋಡಿ, ಜೆಮ್ಸ್ಟೋನ್ ಆಯ್ಕೆ ಮಾಡಿದ್ರೆ 4 ರೀತಿ ಇದೆ. ಅದು ಯಾವುದ್ಯಾವುದಂದರೆ ಫಸ್ಟ್ ಒಂದು ಕಲರ್. ಆ ಕಲರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ. ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಒಂದೇ ಕಲರ್ ಇರುತ್ತೆ, ಡಿಫ್ರೆಂಟ್ ಕಲರ್ ಇರೋಲ್ಲ. ಸೆಕೆಂಡ್ ಒನ್ ಅಂದರೆ ಹೀಟೆಡ್ ಜೆಮ್ಸ್ಟೋನಲ್ಲಿ ಬಬಲ್ಸ್ ಇರುತ್ತೆ ಒಳಗಡೆ. ನೀವೇನು ಮಾಡಿ ಅಂದರೆ ಮೊಬೈಲ್ ತೊಗೊಳ್ಳಿ, ಮೊಬೈಲ್ನಲ್ಲಿ ಟಾರ್ಚ್ ಆನ್ ಮಾಡ್ಕೊಳ್ಳಿ, ಟಾರ್ಚ್ ಮೇಲೆ ಜೆಮ್ಸ್ಟೋನ್ ಇಡಿ. ಆವಾಗ ಏನು ಗೊತ್ತಾಗುತ್ತೆ, ಒಳಗಡೆ ಬಬಲ್ಸ್ ಇರುತ್ತೆ, ರೌಂಡ್ ಬಬಲ್ಸ್, ಏರ್ ಬಬಲ್ಸ್ ಇರುತ್ತೆ. ಆವಾಗ ಗೊತ್ತಾಗ್ಬಿಡುತ್ತೆ ದಟ್ ಈಸ್ ಅ ಗ್ಲಾಸ್ ಫಿಲ್ ಜೆಮ್ಸ್ಟೋನ್ ಅಥವಾ ಟ್ರೀಟೆಡ್ ಜೆಮ್ಸ್ಟೋನ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಯಾವುದಂದರೆ ಕಲರ್ನಲ್ಲಿ ಸೆಂಟರ್ನಲ್ಲಿ ಕಲರ್ ಲೈನ್ ಬರುತ್ತೆ, ಯೆಲ್ಲೋ ಕಲರ್ ಲೈನ್ ಅಥವಾ ಡಾಟ್ ಬರುತ್ತೆ, ಯೆಲ್ಲೋ ಕಲರ್ ಡಾಟ್. ಆವಾಗ ಏನಾಗುತ್ತೆ, ದಟ್ ಈಸ್ ಕಲರ್ ಟ್ರೀಟೆಡ್. ಥರ್ಡ್ ಏನಂದರೆ ಹ್ಯೂ ಹೇಳ್ತೀವಿ. ವೇಟ್ನಲ್ಲಿ ಗೊತ್ತಾ, ತುಂಬ ಭಾರ ಇದೆ ಅಂದರೆ ಅದು ಬಂದುಬಿಟ್ಟು ಗ್ಲಾಸ್ ಪೀಸ್, ತುಂಬ ಲೈಟ್ ಇದೆ ಅಂದರೆ ದಟ್ ಇಸ್ ಪ್ಲಾಸ್ಟಿಕ್. ಆ ಹ್ಯೂನಲ್ಲಿನೂ ಕೂಡ ಗೊತ್ತಾಗ್ಬಿಡುತ್ತೆ. ಫೋರ್ತ್ ಒಂದು ಇನ್ಕ್ಲೂಷನ್ಸ್. ಆವಾಗ ನಿಮಗೆ ಗೊತ್ತಾಗ್ಬಿಟ್ಟು ಡೂಪ್ಲಿಕೇಟ್ ಅಥವಾ ನ್ಯಾಚುರಲ್. ಇಲ್ಲ ಅಂದರೆ ಬ್ಯಾಂಗ್ಳೂರಿನಲ್ಲಿ ಕೂಡ ತುಂಬ ಲ್ಯಾಬ್ಸ್ ಇದೆ, ಒನ್ ಆಫ್ ದಿ ಬೆಸ್ಟ್ ಲ್ಯಾಬ್ಸ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಯು ಕ್ಯಾನ್ ಟೆಸ್ಟ್ ಇಟ್, ಅಥವಾ ನಮ್ಮ ಹತ್ರ ತೊಗೊಂಡು ಬನ್ನಿ, ನಾವು ಬೇಕಂದ್ರೆ ಟೆಸ್ಟ್ ಮಾಡಿಬಿಟ್ಟು ನೀವು ಕೊಡ್ತೀವಿ. ಸರ್ಟಿಫೈಡ್ ಅಂತ ಅವ್ರೇನು ಒಂದು ಕಾರ್ಡ್ ಕೊಟ್ಬಿಡ್ತಾರೆ, ಬಟ್ ಆ ಸರ್ಟಿಫೈಡ್ ಕಾರ್ಡಲ್ಲಿ ಏನು ಮುಖ್ಯವಾಗಿ ನೋಡಬೇಕು ಅಂತ ಹೇಳ್ತೀರಿ ನೀವು? ನೋಡಿ, ಕನಕ ಪುಷ್ಪರಾಗನಲ್ಲಿ ನೋಡಬೇಕಂದ್ರೆ 3 ಥಿಂಗ್ಸ್ ಇದೆ. ಫಸ್ಟ್ ಒನ್ ಆರ್ ಐ ಅಂದರೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ನಾವು ಹೇಳ್ತೀವಿ. ಸೆಕೆಂಡ್ ಒನ್ ಬಂದುಬಿಟ್ಟು ಹಾರ್ಡ್ನೆಸ್. ಥರ್ಡ್ ಒನ್ ಬಂದುಬಿಟ್ಟು ಕಮೆಂಟ್ನಲ್ಲಿ ಇರುತ್ತೆ ಅದು ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ, ಹೀಟೆಡ್ ಇದೆ, ಟ್ರೀಟೆಡ್ ಇದೆ, ಏನಿದೆ ಟ್ರೀಟೆಡ್ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಮೇಲೆ ಯೆಲ್ಲೋ ಸಫೈರ್ ಅಂತ ಬರೆದಿರುತ್ತೆ. ಜೆಮ್ ಐಡೆಂಟಿಫಿಕೇಷನ್ ಫಸ್ಟ್ ಟಾಪಿಕ್ ಇರುತ್ತೆ. ಇದರಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ಜೆಮ್ ಐಡೆಂಟಿಫಿಕೇಷನ್ ಅಂತ ಇರುತ್ತೆ ಫಸ್ಟ್ ಟಾಪಿಕ್ನಲ್ಲಿ. ಆವಾಗ ಏನು ಗೊತ್ತಾಗುತ್ತೆ, ಇದು ನ್ಯಾಚುರಲ್ ಸಫೈರ್ ಅಥವಾ ಯೆಲ್ಲೋ ಸಫೈರ್ ಏನಿದೆ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಆರ್ ಐ ಇನ್ಕ್ಲೂಷನ್ಸ್ ಅಂತ ಇರುತ್ತೆ. ಆರ್ ಐನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ವಾಟ್ ಈಸ್ ಇನ್ಕ್ಲೂಡ್. ನೋಡಿ, 1.76 to 1.77 ಇದು ಬಂದುಬಿಟ್ಟು ಆರ್ ಐ ರಿಫ್ಲೆಕ್ಟಿವ್ ಇಂಡೆಕ್ಸ್. ಥರ್ಡ್ ಒನ್ ಬಂದುಬಿಟ್ಟು ಇನ್ಕ್ಲೂಷನ್ಸ್ನಲ್ಲಿ ಏನಿದೆ, 100% ನ್ಯಾಚುರಲ್ ಯೆಲ್ಲೋ ಸಫೈರ್ ಮತ್ತು ನೋ ಇನ್ಕ್ಲೂಷನ್ಸ್ ಆಫ್ ಟ್ರೀಟೆಡ್ ಫೌಂಡ್ ಅಂತ ಇರುತ್ತೆ. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಜೆಮ್ಸ್ಟೋನ್ ಏನಿದೆ ಅದು ನ್ಯಾಚುರಲ್. ಹಾರ್ಡ್ನೆಸ್ ಬಂದುಬಿಟ್ಟು 9 ಬರುತ್ತೆ ಯೆಲ್ಲೋ ಸಫೈರ್ದು, ಮತ್ತು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು 30% ಸ್ಪೆಸಿಫಿಕ್ ಗ್ರಾವಿಟಿನೂ ಕೊಡ್ತಾ ಇದ್ದಾರೆ. ಅದು ಬಂದುಬಿಟ್ಟು 4 ಬಂದುಬಿಡುತ್ತೆ. ಆವಾಗ ನಿಮಗೆ ರಿಪೋರ್ಟ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಫೇಕ್ ರಿಪೋರ್ಟ್ನು ಕೂಡ ಬರ್ತಾ ಇದ್ದರೆ ನೀವು ಒಂದು ಸತಿ ರೀಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಮೌಂಟ್ ಈಸ್ ನಾಟ್ ಈಸಿ. ಈ ಜನ್ರೇಷನಲ್ಲಿ ಅಮೌಂಟ್ ಸಂಪಾದನೆ ಮಾಡಬೇಕಂದ್ರೆ, ದುಡ್ಡು ಸಂಪಾದನೆ ಮಾಡೋದು ತುಂಬ ಈಸಿ ಅಲ್ಲ, ತುಂಬ ಕಷ್ಟನಲ್ಲಿ ವ್ಯಯ ಮಾಡ್ತದೆ. 1 ರೂಪೀಸ್ ಇಲ್ಲಿ, 1 ಲಕ್ಷ ಇಲ್ಲಿ, 1 ಕೋಟಿ ಇಲ್ಲಿ ದುಡ್ಡೇ. ನೀವು 10,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ 10 ಲಕ್ಷ ಇನ್ವೆಸ್ಟ್ ಮಾಡ್ತಾ, ದಟ್ ಈಸ್ ಸೆಕೆಂಡ್ ಪಾಯಿಂಟ್. 1 ರೂಪೀಸ್ನು ಕೂಡ ಅಮೌಂಟ್ ಈಸ್ ಅಮೌಂಟ್, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ವ್ಯಾಲ್ಯೂ ಮೇಡಮ್. ಸೊ ವಿ ಶುಡ್ ನಾಟ್ ಟೇಕ್ ಡೂಪ್ಲಿಕೇಟ್. ನೋಡಿ, ಜೆಮ್ಸ್ಟೋನ್ ಯಾವ ರೀತಿಯಲ್ಲಿ ಐಡೆಂಟಿಫೈ ಮಾಡಬೇಕು, ಫಸ್ಟ್ ಒಂದು ಸರ್ಟಿಫಿಕೇಟ್ ಮೂಲಕ, ಸೆಕೆಂಡ್ ಒನ್ ನಿಮ್ಮ ಕ್ಲಾರಿಟಿ ಮೂಲಕ, ಥರ್ಡ್ ಒನ್ ಯಾವ ಕ್ವಾಲಿಟಿ ನಾವು ತೊಗೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಫೋರ್ತ್ ಒನ್ ಯಾವ ದೇಶದ ನಾವು ತೊಗೊಳ್ಬೇಕು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಿಕ್ಸ್ತ್ ನಾವು ನೋಡೋಣ ಯಾವ ಫಿಂಗರ್ನಲ್ಲಿ, ಯಾವ ಮೆಟಲ್ನಲ್ಲಿ, ಯಾವ ದಿನ, ಅದೆಲ್ಲ ದಟ್ ಈಸ್ ಸೆಕೆಂಡ್ ಪಾಯಿಂಟ್. ಫಸ್ಟ್ ಒನ್ ಯಾವ ಕ್ವಾಲಿಟಿ ನಾವು ತೊಗೊಳ್ಬೇಕು. ಕ್ವಾಲಿಟಿನಲ್ಲಿ ಜೆಮ್ಸ್ಟೋನ್ ಆಯ್ಕೆ ಮಾಡಬೇಕಂದ್ರೆ ಫಸ್ಟ್ ಒನ್ ಈಸ್ ಇನ್ಕ್ಲೂಷನ್ಸ್. ನ್ಯಾಚುರಲ್ ಯೆಲ್ಲೋ ಸಫೈರ್ನಲ್ಲಿ ಇನ್ಕ್ಲೂಷನ್ಸ್ ಇರುತ್ತೆ. ಇಫ್ ಯು ಟೇಕ್ ಹೈಯೆಸ್ಟ್ ಕ್ವಾಲಿಟಿ ಆಲ್ಸೋ ಮೇಜರ್ ಅಥವಾ ಮೈನರ್ ಇನ್ಕ್ಲೂಷನ್ಸ್ನು ಕೂಡ ಇರುತ್ತೆ. ಆ ಇನ್ಕ್ಲೂಷನ್ಸ್ ಆಯ್ಕೆ ಯಾವ ರೀತಿ ಮಾಡಬೇಕಂದ್ರೆ ಮೈಕ್ರೋಸ್ಕೋಪ್ನಲ್ಲಿ ಮಾಡಿ ಅಥವಾ ಸ್ಮಾಲ್ ಲೂಬ್ನಲ್ಲಿ ಮಾಡಿ ಅಥವಾ ನ್ಯಾಚುರಲ್ ಕೈನಲ್ಲಿನೂ ಕೂಡ ನೀವು ಜೆಮ್ಸ್ಟೋನ್ಗೆ ಆಯ್ಕೆ ಮಾಡ್ಬೋದು. ಎಕ್ಸಾಂಪಲ್, ಈ ಜೆಮ್ಸ್ಟೋನ್ನಲ್ಲಿ ಬೇಸಿಕ್ಸ್ ಫೆದರ್ಸ್ ಇದೆ, ನೀವು ನೋಡ್ಬೋದು. ಈ ಜೆಮ್ಸ್ಟೋನ್ನಲ್ಲಿ ಬೇಸಿಕ್ಸ್ ಫೆದರ್ಸ್ ಇದೆ, ನ್ಯಾಚುರಲ್ ಇನ್ಕ್ಲೂಷನ್ಸ್ ಇದೆ, ಒಳಗಡೆ ಇನ್ಕ್ಲೂಷನ್ಸ್ ಇದೆ, ದಟ್ ಈಸ್ ಕಾಲ್ ನ್ಯಾಚುರಲ್ ಇನ್ಕ್ಲೂಷನ್ಸ್. ಸೆಕೆಂಡ್ ಪಾರ್ಟ್ ಈಸ್ ಐಡೆಂಟಿಫೈ ಮಾಡಿ ಕ್ವಾಲಿಟಿ ತೊಗೊಳ್ಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು. ದಿಸ್ ಇಸ್ ಸೆಮಿ ಟ್ರಾನ್ಸ್ಪರೆಂಟ್. ಶ್ರೀಲಂಕಾ ದೇಶದ ಯಾವುದು ಬರುತ್ತೆ ದಟ್ ಈಸ್ ಫುಲ್ಲಿ ಟ್ರಾನ್ಸ್ಪರೆಂಟ್, ಗೊತ್ತಾಯ್ತಲ್ಲ, ಅಥವಾ ಸೆಮಿ ಟ್ರಾನ್ಸ್ಪರೆಂಟ್. ಇದು ಬಂದುಬಿಟ್ಟು ಆಫ್ರಿಕಾದು. ಇದು ಏನಂದರೆ ಸೆಮಿ ಟ್ರಾನ್ಸ್ಪರೆಂಟ್ ಯೆಲ್ಲೋ ಸಫೈರ್ ಬರುತ್ತೆ. ದಟ್ ಈಸ್ ಆಲ್ಸೋ ಓಕೆ. ಆಸ್ಟ್ರಾಲಜಿಕಲಿ ಫುಲ್ಲಿ ಟ್ರಾನ್ಸ್ಪರೆಂಟ್ ಇರಬೇಕು. ಓಪ್ಯಾಕ್ ಜೆಮ್ಸ್ಟೋನ್ ಬರುತ್ತೆ, ಅಥವಾ ಟ್ರಾನ್ಸ್ಲೂಸೆಂಟ್ ಜೆಮ್ಸ್ಟೋನ್ ಬರುತ್ತೆ. ಅದು ಜೆಮ್ಸ್ಟೋನ್ ನಮಗೆ ವರ್ಕ್ ಆಗಲ್ಲ. ಯೆಲ್ಲೋ ಸಫೈರ್, ಸ್ಪೆಷಲಿ ಯೆಲ್ಲೋ ಸಫೈರ್ ಬಂದುಬಿಟ್ಟು ಟ್ರಾನ್ಸ್ಪರೆಂಟ್ ಇರಬೇಕು, ಮತ್ತು ಈ ಥರ ಕಲರ್ ಇರಬೇಕು. ಕ್ಲಾರಿಟಿ ಅಂದರೆ ಒಳಗಡೆ ಕ್ಲಾರಿಟಿ ಚೆನ್ನಾಗಿರಬೇಕು. ಕಟ್ಟಿಂಗ್ ತುಂಬ ಚೆನ್ನಾಗಿರಬೇಕು. ಕಟ್ಟಿಂಗ್ ಅಂದರೆ ಬ್ಯಾಕ್ ಸೈಡ್ ಮೌಂಟ್ ಇದೆ ಅಲ್ಲ, ಈ ಮೌಂಟ್ ಈ ಥರ ಇರಬೇಕು. ಆವಾಗಲೇ ಆ ಜೆಮ್ಸ್ಟೋನ್ ನಿಮಗೆ ಟಚ್ ಆಗುತ್ತೆ.
ಬೇರೆ ಬೇರೆ ಜೆಮ್ಸ್ಟೋನ್ ಬರುತ್ತೆ, ಮುತ್ತು ಬರುತ್ತೆ, ಹವಳ ಬರುತ್ತೆ, ಅಥವಾ ಟರ್ಕೈಸ್ ಬರುತ್ತೆ, ಅಥವಾ ಹೆಮಟೈಟ್ ಬರುತ್ತೆ, ಅದು ಟಚ್ ಆಗಲ್ಲ. ಸ್ಪೆಸಿಫಿಕ್ ಜೆಮ್ಸ್ಟೋನ್ನಲ್ಲಿ ಸ್ಪೆಸಿಫಿಕ್ ಕಟ್ಟಿಂಗ್ ಮಾಡ್ತಾರೆ. ಆ ಕಟ್ಟಿಂಗ್ ಬಂದುಬಿಟ್ಟು ಟಚ್ ಆಗಬೇಕು, ಗೊತ್ತಾಯ್ತಲ್ಲ. ಸೊ ಈ ಜೆಮ್ಸ್ಟೋನ್ ಶುಡ್ ಬಿ ಪರ್ಫೆಕ್ಟ್ಲಿ ಕಟ್. ಸೆಕೆಂಡ್ ಒನ್ ಕ್ಲಾರಿಟಿ, ಥರ್ಡ್ ಒನ್ ಕ್ವಾಲಿಟಿ. ಕ್ವಾಲಿಟಿನಲ್ಲಿ ಎಷ್ಟು ಕ್ಲಾರಿಟಿ ಜಾಸ್ತಿ ಇರುತ್ತೆ, ಎಷ್ಟು ಟ್ರಾನ್ಸ್ಪರೆಂಟ್ ಇರುತ್ತೆ, ಆವಾಗಲೇ ಅಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್, ಈ ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ಸ್ಟಾರ್ಟ್ ಆಗೋದು 600 ಇಂದ 800 ರೂಪಾಯಿ ಪರ್ ಕ್ಯಾರೆಟ್ಗೆ. ನಾರ್ಮಲ್ ದಟ್ ಈಸ್ ಅನ್ಹೀಟೆಡ್ ಅನ್ಟ್ರೀಟೆಡ್ ನ್ಯಾಚುರಲ್ ಯೆಲ್ಲೋ ಸಫೈರ್. ನೈಜೀರಿಯಾ ದೇಶದ್ದು ಬರುತ್ತೆ ಮತ್ತು ಮಿಯಾನ್ಮಾರ್ ದೇಶದಲ್ಲಿ ಬರುತ್ತೆ. 800 ಬಂದುಬಿಟ್ಟು ಬೇಸಿಕ್ ಇನ್ಕ್ಲೂಷನ್ಸ್ ಇರುತ್ತೆ. 1500 ಏನಿರುತ್ತೆ ಅಂದರೆ ಬೇಸಿಕ್ ಇನ್ಕ್ಲೂಷನ್ಸ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ ಜೆಮ್ಸ್ಟೋನ್. 4000-5000 ಪರ್ ಕ್ಯಾರೆಟ್ನಲ್ಲಿ ಏನಿರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಇನ್ಕ್ಲೂಷನ್ಸ್ನು ಕಡಿಮೆ ಇರುತ್ತೆ, ಕಲರ್ನು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೈ ಕ್ವಾಲಿಟಿ ಹೋಗ್ತೀರಾ ಅಂದರೆ ದಟ್ ಈಸ್ ಕಾಲ್ ಶ್ರೀಲಂಕಾ. ಶ್ರೀಲಂಕಾ ಬೇಸಿಕ್ ಕ್ವಾಲಿಟಿ ಸ್ಟಾರ್ಟ್ ಆಗೋದು 5000ರಿಂದ. ಆವಾಗನಲ್ಲಿ ಏನಿರುತ್ತೆ ಬೇಸಿಕ್ ಇನ್ಕ್ಲೂಷನ್ಸ್ ಇರುತ್ತೆ, 5000-8000ನಲ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ ಶ್ರೀಲಂಕನ್ ಯೆಲ್ಲೋ ಸಫೈರ್. 8,000-10,000ನಲ್ಲಿ ಏನಿರುತ್ತೆ ಕ್ಲಾರಿಟಿ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. 15,000, 20,000, 30,000 ಪರ್ ಕ್ಯಾರೆಟ್ನಲ್ಲಿ ಏನಿರುತ್ತೆ ಕ್ಲಾರಿಟಿ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಲಸ್ಟರ್ ಇರುತ್ತೆ, ಬ್ಯೂಟಿ ಇರುತ್ತೆ, ಸ್ಪಾರ್ಕಲ್ ಇರುತ್ತೆ, ಮತ್ತು ಆ ಜೆಮ್ಸ್ಟೋನಲ್ಲಿ ಬ್ಯೂಟಿ ಇರುತ್ತೆ, ಫಳ ಥರ ಅಂತ ಒಂದು ಶೈನ್ ಆಗ್ತಾನೆ ಇರುತ್ತೆ. ದಟ್ ಈಸ್ ಕಾಲ್ ಹೈ ಕ್ವಾಲಿಟಿ ರೇಂಜಸ್. ಈ ಥರ ನೀವು ಐಡೆಂಟಿಫಿಕೇಷನ್ ಮಾಡಬಹುದು. ಸೆಕೆಂಡ್ ಪಾಯಿಂಟ್, ಯಾವ ದೇಶದ್ದು ತೊಗೊಳ್ಬೇಕು, ಯಾವ ದೇಶದಂದರೆ ಒನ್ ಆಫ್ ದಿ ಬೆಸ್ಟ್ ದೇಶದ್ದು ಬಂದುಬಿಟ್ಟು ಶ್ರೀಲಂಕಾ ದೇಶ. ಶ್ರೀಲಂಕಾ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ, ನೀವು ನಾರ್ಮಲ್ ಕ್ವಾಲಿಟೀಸ್ನೂ ಕೂಡ ಆ ಜೆಮ್ಸ್ಟೋನಲ್ಲಿ ಬರುತ್ತೆ. ಸೊ ನೀವು ತೊಗೊಳ್ಬೋದು. ಅಥವಾ ಯು ಕ್ಯಾನ್ ಗೋ ವಿತ್ ಆಫ್ರಿಕಾ, ಅದು ಬಂದುಬಿಟ್ಟು ನೈಜೀರಿಯಾ ಇದೆ, ಡಿಫ್ರೆಂಟ್ ಕ್ವಾಲಿಟೀಸ್ ಇದೆ. ಇನ್ನು ಕನಕಪುಷ್ಪರಾಗದ ಉಪ ರತ್ನ ಅಂತಂದರೆ ಈ ಸಿಟ್ರಿನ್. ಸೊ ಯಾವುದು ಬೆಸ್ಟ್ ಅಂತ ಹೇಳ್ತೀರಿ? ಈಗ ಬ್ರೇಸ್ಲೆಟ್ ರೂಪದಲ್ಲಿ ಧರಿಸೋದು ಉತ್ತಮನಾ ಅಥವಾ ರಿಂಗ್ ರೂಪದಲ್ಲಿ ಉತ್ತಮನಾ? ಈ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರೆ ಜನರಿಗೂ ಒಂದು ಮಾಹಿತಿ ಸಿಗ್ತಂಗೆ ಆಗುತ್ತೆ. ನೋಡಿ, ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದು ರಿಂಗೆ. ರಿಂಗ್ ಈಸ್ ನಂಬರ್ 1. ನೋಡಿ, ಹೈಯೆಸ್ಟ್ ಕ್ವಾಲಿಟಿ ಸಿಟ್ರಿನ್ ಇದೆ ನಮ್ಮ ಹತ್ರ. ದಿಸ್ ಈಸ್ ನ್ಯಾಚುರಲ್ ಹೈಯೆಸ್ಟ್ ಕ್ವಾಲಿಟಿ ಸಿಟ್ರಿನ್. ಎಕ್ಸಾಂಪಲ್, ನಿಮಗೆ ಯೆಲ್ಲೋ ಸಫೈರ್ ಅಫೋರ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಥವಾ ಯೆಲ್ಲೋ ಸಫೈರ್ ನಿಮಗೆ ಜಾತಕನಲ್ಲಿ ತುಂಬ ಉಚ್ಚ ಸ್ಥಾನದಲ್ಲಿದೆ, ನಿಮಗೆ ಯೆಲ್ಲೋ ಸಫೈರ್ ವೇರ್ ಮಾಡಬೇಕು, ಆವಾಗ ಈ ಗೋಲ್ಡನ್ ಕಲರ್ ಸಿಟ್ರಿನ್ ಜೆಮ್ಸ್ಟೋನ್ನ ನೀವು ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲಾರಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಟ್ರಾನ್ಸ್ಪರೆನ್ಸಿ ಚೆನ್ನಾಗಿದೆ, ಲಸ್ಟರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮತ್ತು ಪ್ರೈಸ್ನು ತುಂಬ ಕಡಿಮೆ ಇರುತ್ತೆ. ಇದು ಬಂದುಬಿಟ್ಟು 1000, 2000, 3000ನಲ್ಲಿ ಓವರಾಲ್ ನಿಮಗೆ ಸಿಗ್ಬಿಡುತ್ತೆ. ಇದು ತುಂಬ ಕಡಿಮೆ ಬೆಲೆಯಲ್ಲಿ, ಕಡಿಮೆ ರೇಟ್ನಲ್ಲಿ ನ್ಯಾಚುರಲ್ ಸಿಟ್ರಿನ ಸಿಗ್ಬಿಡುತ್ತೆ. ಇದೂ ಯೆಲ್ಲೋ ಸಫೈರ್ ಥರನೇ ನಿಮಗೆ ಎಫೆಕ್ಟಿವ್ ಇರುತ್ತೆ, ಯೂಸ್ ಆಗುತ್ತೆ, ನಿಮಗೆ ಬೆನಿಫಿಟ್ ಸಿಗುತ್ತೆ. ಐ ವಿಲ್ ನಾಟ್ ಕ್ಲೈಮ್ 100%ನಲ್ಲಿ 100% ಯೆಲ್ಲೋ ಸಫೈರ್ ಥರ ಸಿಗುತ್ತೆ, ಬಟ್ 50-60% ಕೂಡ ಆ ಜೆಮ್ಸ್ಟೋನ್ದು ನಿಮಗೆ ಎಫೆಕ್ಟನ್ನು ಕೂಡ ಸಿಗುತ್ತೆ. ಕಲರ್ ಥೆರಪಿನಲ್ಲಿ ಹೇಳ್ತೀವಿ, ಆ ರತ್ನಶಾಸ್ತ್ರ ಪ್ರಕಾರ ಕಲರ್ ಥೆರಪಿನಲ್ಲಿ ಇದೆ. ಆ ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ನೀವು ಪೆಂಡೆಂಟ್ ಫಾರ್ಮ್ನಲ್ಲಿ ಯೂಸ್ ಮಾಡ್ಬೋದು, ಅಥವಾ ರಿಂಗ್ ಫಾರ್ಮ್ಯಾಟ್ನಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನೀವು ಯೂಸ್ ಮಾಡೋದು ಇದೂ ತುಂಬ ಕಷ್ಟ ಆಗ್ತಾ ಇದೆ, 4,000 ಆಗುತ್ತೆ, 5,000 ಆಗುತ್ತೆ ಅಂದ್ರೂ ಕೂಡ ನೀವು ಈ ಥರ ಯೆಲ್ಲೋ ಸಿಟ್ರಿನ್ ಜೆಮ್ಸ್ಟೋನ್ನ ಕೂಡ ನೀವು ಯೂಸ್ ಮಾಡಬಹುದು. ಯೆಲ್ಲೋ ಸಿಟ್ರಿನ್ ತುಂಬ ದೇಶದಲ್ಲಿ ಸಿಗುತ್ತೆ. ಶ್ರೀಲಂಕಾನಲ್ಲಿ ಸಿಗುತ್ತೆ, ಆಫ್ರಿಕಾನಲ್ಲಿ ಸಿಗುತ್ತೆ, ರಷ್ಯಾನಲ್ಲಿ ಸಿಗುತ್ತೆ, ಇಂಡಿಯಾನಲ್ಲಿ ಸಿಗುತ್ತೆ, ಬೇರೆ ಕಂಟ್ರೀಸ್ನಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟು ಡಾರ್ಕ್ ಕಲರ್ ಇದೆ, ಲೈಟ್ ಕಲರ್ ಇದೆ, ತುಂಬ ಕ್ವಾಲಿಟೀಸ್ನಲ್ಲಿ ಇದೆ. ಇದು ಕಡಿಮೆ ಬೆಲೆಯಲ್ಲಿ, ಕಡಿಮೆ ರೇಟ್ನಲ್ಲಿ ಈ ಜೆಮ್ಸ್ಟೋನ್ ಯೆಲ್ಲೋ ಸಿಟ್ರಿನ್ ಜೆಮ್ಸ್ಟೋನ್ ನೀವು ಯೂಸ್ ಮಾಡಬಹುದು. ಬಿಸ್ನೆಸ್ ಮಾಡೋರಿಗೆ ಪ್ರಮುಖವಾಗಿ ಸಿಟ್ರಿನ್ ಅಂತ ಕಳೆದ ಬಾರಿ ಸಂಚಿಕೆಯಲ್ಲಿ ಹೇಳಿದರೆ, ಯಾಕಂದರೆ ಅದು ಮನಿನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ರಿ. ತುಂಬ ಜನ ಹೇಳ್ತಿರ್ತಾರೆ, ಏನೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ವಿ, ದುಡ್ಡೇನೂ ಬರ್ತಾ ಇದೆ, ಆದರೆ ನಿಲ್ತಾ ಇಲ್ಲ, ಕೆಲವೊಮ್ಮೆ ದುಡ್ಡು ಅಟ್ರಾಕ್ಟೇ ಆಗಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಈ ಸಿಟ್ರಿನ್ ಸ್ಟೋನನ್ನು ಅಥವಾ ಸಿಟ್ರಿನ್ ಪಿರಮಿಡ್ ಅಥವಾ ಟ್ರೀ ಆ ಥರ ಇಡೋದ್ರಿಂದ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ಬಿಸ್ನೆಸ್ ಮಾಡುವಂಥ ಸ್ಥಳದಲ್ಲಿ ಲಾಭ ಗಳಿಸ್ಬೋದಾ? ನೋಡಿ, ಗುರುಗ್ರಹ ಬಂದುಬಿಟ್ಟು ದುಡ್ಡಿಗೆ ಕಾರಕ, ಫೈನಾನ್ಷಿಯಲ್ಗೆ ಕಾರಕ, ಇಂಟೆಲಿಜೆನ್ಸ್ಗೆ ಕಾರಕ, ಮೋನ್ಲಿ ಫೈನಾನ್ಷಿಯಲ್ ಗ್ರೋತ್ಗೆ ಕಾರಕ ಇರೋದು. ಇಟ್ಸ್ ಆಲ್ ಅಬೌಟ್ ಮನಿ ಆ್ಯಂಡ್ ಫೈನಾನ್ಸ್. ಇಟ್ಸ್ ಓವರ್ ಆಲ್ ಗುರುದು ನಂಬರ್ 1 ಜೆಮ್ಸ್ಟೋನ್ ಅದು ಬಂದುಬಿಟ್ಟು ಕನಕಪುಷ್ಪರಾಗ. ಫೈನಾನ್ಷಿಯಲಿ ಗ್ರೋತ್ ಆಗ್ತಾ ಇಲ್ಲ, ಅಥವಾ ನೀವೇನು ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದೀರಾ, ಗ್ರೋತೇ ಆಗ್ತಾ ಇಲ್ಲ, ನಿಮ್ಮ ಲೈಫ್ನಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಮತ್ತು ಫಾರಿನ್ಗೆ ಹೋಗ್ತಾ ಇಲ್ಲ, ಫಾರಿನ್ದು ಯೋಗ ಇದೆ ಮತ್ತು ಅಪಾರ್ಚುನಿಟೀಸ್ ಇದೆ, ಆದ್ರೂ ಸಮಥಿಂಗ್ ಡಿಲೇ ಆಗ್ತಾ ಇದೆ. ಸೆಕೆಂಡ್ ಅಂದರೆ ಬಿಸ್ನೆಸ್ನಲ್ಲಿ ಇಷ್ಟೆಲ್ಲ ಲ್ಯಾಕ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡಿದ್ದೀರಾ, ಕಸ್ಟಮರ್ಸ್ ಬರ್ತಾ ಇಲ್ಲ, ಗ್ರೋತೇ ಆಗ್ತಾ ಇಲ್ಲ, ಮತ್ತು ಫೈನಾನ್ಷಿಯಲಿ ಸ್ಟ್ರಕ್ ಆಗಿಬಿಟ್ಟಿದ್ದೀರಾ. ಮೇಜರ್ ಕಸ್ಟಮರ್ ನಮ್ಮ ಹತ್ರ ಏನು ಬರ್ತಾ ಇದ್ದಾರೆ ಅಂದರೆ, ಸರ್ ನಾವು 30,000 40,000 ನಾವು ಅರ್ನ್ ಮಾಡ್ತಾ ಇದ್ವಿ ಪರ್ ಮಂತ್, ದುಡ್ಡೇ ನಿಲ್ತಾ ಇಲ್ಲ. ಓವರ್ ಆಲ್ ಎಂಡ್ ಆಫ್ ದಿ ಮಂತ್ ದೇರ್ ಈಸ್ ನೋ ಅಮೌಂಟ್ ಸರ್.
ಏನು ಸೇವಿಂಗ್ಸ್ನೂ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಖರ್ಚಾಗ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್ ಸರ್. ಅದಕ್ಕೋಸ್ಕರ ಅಥವಾ ಬಿಸ್ನೆಸ್ನಲ್ಲಿ ಫೈನಾನ್ಷಿಯಲಿ ಗ್ರೋತ್ ಆಗಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್. ಈ ಫೈನಾನ್ಷಿಯಲ್ ಗ್ರೋತ್ ಆಗಬೇಕಂದ್ರೆ ನೋ ನೀಡ್ ಟು ಸಿ ಹಾರೋಸ್ಕೋಪ್, ಏನು ನೋಡೋದು ಅವಶ್ಯಕತೆ ಇಲ್ಲ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸಿಟ್ರಿನ್ ಜೆಮ್ ಸ್ಟೋನ್ ನಿಮ್ಮ ಟೇಬಲ್ನಲ್ಲಿ ಅಥವಾ ನಿಮ್ಮ ಜೊತೆ ಇಟ್ಕೊಳ್ಳಿ, ಅಥವಾ ಬ್ರಾಸ್ಲೆಟ್ ಮೂಲಕ ಅಥವಾ ಟ್ರೀ ಮೂಲಕ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆ ಟ್ರೀ ಮೂಲಕ ನೀವು ಇಟ್ಕೊಳ್ಬೋದು. ಅಥವಾ ನೀವು ಏನು ಒಂದು ಕಡೆ ಫೈನಾನ್ಷಿಯಲ್ ಜಾಬ್ ಮಾಡ್ತಾ ಇದ್ದೀರಾ, ಬ್ರಾಸ್ಲೆಟ್ ನೀವು ವೇರ್ ಮಾಡ್ಬೋದು. ಅಥವಾ ಕ್ಯಾಶ್ ಕೌಂಟರ್ನಲ್ಲಿ ಕೂಡ ಇಲ್ಲಾಂದ್ರೂ ಕೂಡ ಒಂದು ಬ್ರಾಸ್ಲೆಟ್ ಫಾರ್ಮ್ನಲ್ಲಿ ಅಥವಾ ರಫ್ ಫಾರ್ಮೆಟ್ನಲ್ಲಿ ಸಿಟ್ರಿನ್ ರಫ್ನು ಕೂಡ ನೀವು ಇಟ್ಕೊಳ್ಬೋದು. ಎಲ್ಲ ಸಫರ್ ಜೆಮ್ಸನ್ ಧರಿಸ್ಬೋದು, ಅಥವಾ ಸಿಟ್ರಿನ್ ಜೆಮ್ಸನ್ ಯೂಸ್ ಮಾಡ್ಬೋದು, ಅಥವಾ ಸಿಟ್ರಿನ್ ಬ್ರಾಸ್ಲೆಟ್ ಯೂಸ್ ಮಾಡ್ಬೋದು. ಏನು ನಮಗೆ ಆಗ್ತಾ ಇಲ್ಲ ಸರ್, ಒಂದು ಕಡೆ ನಾವು ಇಡಬೇಕಂದ್ರೆ ಸಿಟ್ರಿನ್ ರಫ್ ಜೆಮ್ಸನ್ನು ಕೂಡ ಈ ಜೆಮ್ಸನ್ ಇಡ್ಬೋದು. ನೋಡಿ, ಎಷ್ಟೋ ಜನ ನೋಡಿರ್ತೀರ. ಎಲ್ಲೋ ಸಫೈರ್ ಬೆನಿಫಿಟ್ಸ್ ಏನಂತ ನೀವು ಗೊತ್ತಾಗಬೇಕು. ಮೇಜರ್ಲಿ ಎಲ್ಲೋ ಸಫೈರ್ ಕೊಡೋದು 4 ಥಿಂಗ್ಸ್ಗೆ. ಅದು ಯಾವುದಂದರೆ, ಫಸ್ಟ್ ಒನ್ ಹೆಲ್ತ್ ಬೆನಿಫಿಟ್ಸ್ಗೆ. ಎಷ್ಟೋ ಜನ ಹೇಳ್ತಾ ಇರ್ತೀರ ಹೆಲ್ತಿ ಪ್ರಾಬ್ಲಮ್ ಇದೆ, ಹೆಲ್ತಿ ಪ್ರಾಬ್ಲಮ್ ಇದೆ, ಹೆಲ್ತಿ ಪ್ರಾಬ್ಲಮ್ ಇದೆ. ಹೆಲ್ತಿ ಪ್ರಾಬ್ಲಮ್ ಅಂದರೆ ಎಷ್ಟೋ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಲಿವರ್ ಪ್ರಾಬ್ಲಮ್ ಇರುತ್ತೆ. ಇದು ಎಲ್ಲರಿಗೆ ಗುರುಗ್ರಹಾಧಿಪತಿ ಇರೋದು. ಆ ಬೇಸಿಕ್ ಹೆಲ್ತ್ ಬೆನಿಫಿಟ್ಸ್ಗೂ ಕೂಡ ಎಲ್ಲೋ ಸಫೈರ್ ಜೆಮ್ಸ್ಟೋನ್ ನೀವು ಕೊಡ್ಬೋದು. ಸೆಕೆಂಡ್ ಒನ್ ಅಂದರೆ ಬೆಟ್ರ್ ಸ್ಲೀಪ್ ಬರ್ತಾ ಇಲ್ಲ, ಕ್ವಾಲಿಟಿ ಆಫ್ ಸ್ಲೀಪ್ ಬೇಕು ಅಂದರೆ ಮುತ್ತು ಮತ್ತು ಕನಕ ಪುಷ್ಪರಾಗ ದಿಸ್ ಇಸ್ ನಂಬರ್ 1 ಕಾಂಬಿನೇಷನ್ ಬ್ರಾಸ್ಲೆಟ್, ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಬ್ರಾಸ್ಲೆಟ್. ಥರ್ಡ್, ಸ್ಟ್ರೆಸ್ ಲೆವೆಲ್ ರಿಡ್ಯೂಸ್ ಮಾಡಬೇಕು. ತುಂಬ ಸ್ಟ್ರೆಸ್ ಆಗ್ತಾ ಇದೆ, ನಮಗೆ ಹೆವಿ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ಮುತ್ತು ಮತ್ತು ಕನಕ ಪುಷ್ಪರಾಗ. ಅಥವಾ ಅದು ನೀವು ವೇರ್ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲೋ ಸಿಟ್ರಿನ್ ಅಥವಾ ಸ್ಫಟಿಕ ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು. ಮತ್ತು ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡಬೇಕಂದ್ರೆ, ನಿಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಎಲ್ಲೋ ಸಫೈರ್ ಜೆಮ್ಸ್ಟೋನ್. ಒನ್ ಆಫ್ ದಿ ಹೆಲ್ತ್ ಬೆನಿಫಿಟ್ಸ್ ಆಯಿತು. ಇವಾಗ ಕ್ರಿಯೇಟಿವಿಟಿ ಫೀಲ್ಡ್ನಲ್ಲಿ ಹೋಗೋಣ. ಕ್ರಿಯೇಟಿವಿಟಿ ಫೀಲ್ಡ್ನಲ್ಲಿ ಏನಾಗುತ್ತೆ ಅಂದರೆ ವೆಲ್ತ್ ಆ್ಯಂಡ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಬೇಕು. ನೋಡಿ, ಗಂಡ ಹೆಂಡತಿ ತುಂಬ ಜಗಳ ಆಗ್ತಾಯಿದೆ, ಗಂಡ ಜಗಳ ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ಮಾತು ಕೇಳ್ತಾ ಇಲ್ಲ, ಎಷ್ಟೋ ಫೀಮೇಲ್ಸ್ ಬಂದುಬಿಟ್ಟು ಹೇಳ್ತಾ ಇರ್ತಾರೆ ನಮ್ಮ ಹತ್ರ. ಆವಾಗ ನಾವು ಏನು ಕೊಡಬೇಕಂದ್ರೆ ಒನ್ ಆಫ್ ದಿ ಈಸಿಯೆಸ್ಟ್ ಜೆಮ್ಸ್ಟೋನ್ ಅಂದರೆ ಎಲ್ಲೋ ಸಫೈರ್. ಎಷ್ಟೋ ಜನ ನಮ್ಮ ಹತ್ರ ಬಂದಿದ್ದಾರೆ, ಸರ್ ತುಂಬ ಪ್ರಾಬ್ಲಮ್ ಇದೆ ಸರ್, ಆಲ್ಮೋಸ್ಟ್ ಡಿವೋರ್ಸ್ ಕೇಸ್ ಅಂತ ನಾವು ಹೋಗ್ಬಿಟ್ಟಿದ್ದೀವಿ ಸರ್, ತುಂಬಾ ನೆಗೆಟಿವ್ ಎನರ್ಜೀಸ್ ಇದೆ, ಸಿಂಪ್ಲಿ ಜಗಳ ಮಾಡ್ತಾ ಇದ್ದೀವಿ ಸರ್. ಜಗಳ ಏನಕ್ಕೆ ಮಾಡ್ತೀವಿ ಅಂದರೆ ಸ್ಮಾಲ್ ರೀಸನ್ಸ್ಗೆ ನಾವು ಮಾತು ಹೇಳಿಬಿಡ್ತೀವಿ. ಬರೀ ಬಿಕಾಸ್ ಆಫ್ ದಟ್ ಒನ್ ವರ್ಡ್ ಅವರು ನಮಗೆ ಸ್ಕೋಲ್ಡ್ ಮಾಡ್ತಾರೆ, ನಾವು ಅವ್ರಿಗೆ ಸ್ಕೋಲ್ಡ್ ಮಾಡ್ತೀವಿ. ಬಿಕಾಸ್ ಆಫ್ ದಿಸ್ ಸ್ಮಾಲ್ ರೀಸನ್ ನಾವು ಪಾಸ್ಟ್ ಹಿಸ್ಟ್ರಿ ತೊಗೊಂಡ್ಬಿಡ್ತೀವಿ. ಬಿಕಾಸ್ ಆಫ್ ಸ್ಮಾಲ್ ಇಟ್ ಗೋಸ್ ಟು ಬಿಗ್. ಹೇಳ್ತೀವಿ ಸ್ಮಾಲ್ ಫೈರಿಂದ ಬಿಗ್ ಫೈರ್ ಆಗಿಬಿಡುತ್ತೆ ಅಂತ ನಾವು ಹೇಳ್ತೀವಿ. ಸ್ಮಾಲ್ ಚಿಂಗಾರಿಯಿಂದ ಒಂದು ಬಿಗ್ ಫೈರ್ ಆಗಿಬಿಡುತ್ತೆ. ಬಿಕಾಸ್ ಇದೆಲ್ಲ ಒಂದು ಪ್ರೀತಿ ಇರಬೇಕು, ಒಂದು ಬೌಂಡಿಂಗ್ ಇರಬೇಕಂದ್ರೆ ಎಲ್ಲೋ ಸಫೈರ್, ಕನಕ ಪುಷ್ಪರಾಗ ಅಥವಾ ಎಲ್ಲೋ ಸಿಟ್ರಿನ್ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಹೆಲ್ತ್ ಬೆನಿಫಿಟ್ ಚೆನ್ನಾಗಿರುತ್ತೆ, ವೆಲ್ತ್ ಚೆನ್ನಾಗಿರುತ್ತೆ, ಮತ್ತು ಸ್ಟ್ರಾಂಗ್ ರಿಲೇಷನ್ಶಿಪ್ ಆಗುತ್ತೆ. ಇದೆಲ್ಲ ಬೇಕಂದರೆ ಎಲ್ಲೋ ಸಿಟ್ರಿನ್ ಇಸ್ ನಂಬರ್ 1. ಓಕೆ, ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತಾರೆ? ಯಾಕಂದರೆ ಈಗಾಗಲೇ ನಾವು ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ, ಅದು ರಿಯಲ್ಲ ಡೂಪ್ಲಿಕೇಟಾ ಗೊತ್ತಾಗ್ತಾ ಇಲ್ಲ, ಏನು ಬೆನಿಫಿಟ್ಸ್ ಸಿಗ್ತಾ ಇಲ್ಲ. ಅದನ್ನು ತಂದು ನಿಮ್ಮ ಹತ್ರ ಟೆಸ್ಟ್ ಮಾಡಿಸಿ ನಾವೇನಾದ್ರು ಬೇರೆದು ಪರ್ಚೇಸ್ ಮಾಡಬಹುದಾ, ಅಫೋರ್ಡೆಬಲ್ ರೇಟಲ್ಲಿ ನಮಗೆ ಕೊಡ್ತೀರಾ ಅಂತ ಅಂದರೆ ಏನು ಹೇಳ್ತೀವಿ? ನೋಡಿ, ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಫಸ್ಟ್ ಎಲ್ಲೋ ಸಫೈರ್ ನ್ಯಾಚುರಲ್ ಇರಬೇಕು. ನೀವು ಎಲ್ಲ ಯಾವ ಕಡೆ ಖರೀದ್ತಾ ಇದ್ದೀರ ಅಂದರೆ ಎಲ್ಲೋ ಸಫೈರ್ ನ್ಯಾಚುರಲ್ ಇರಬೇಕು. ಅಕಸ್ಮಾತ್ ನಿಮಗೆ ಡೌಟ್ ಇದೆ ಅಂದರೆ ನಮ್ಮ ಹತ್ರ ಬಂದು ನಾವು ಬೇಕಂದರೆ ಟೆಸ್ಟ್ ಮಾಡ್ತೀವಿ. ನಮ್ಮ ಹತ್ರ ನಮ್ಮ ಆರ್ಗನೈಸೇಷನಲ್ಲಿ ವಿ ಹ್ಯಾವ್ ಅ ಜೆಮ್ ಕನ್ಸಲ್ಟೆಂಟ್, ವಿ ಹ್ಯಾವ್ ಅ ಲ್ಯಾಬಾರೇಟ್ರಿ, ವಿ ಹ್ಯಾವ್ ಅ ಜೆಮ್ ಸ್ಟೋನ್, ನ್ಯಾಚುರಲ್ ಟ್ರೀಟೆಡ್ ಜೆಮ್ ಸ್ಟೋನ್. ಮತ್ತು ಅಲ್ಲೇ ನಿಮ್ಮ ಮುಂದೆನೇ ಎಲ್ಲ ಆ ಜೆಮ್ ಸ್ಟೋನ್ಗೆ ಉಂಗುರ ಮಾಡಿಬಿಟ್ಟು ಎನರ್ಜೈಸ್ ಮಾಡಿಬಿಟ್ಟು ನಾವು ಕೊಡ್ತೀವಿ. ಇದು ಬಂದುಬಿಟ್ಟು ರಿಸೋರ್ಸ್ ಆಯಿತು. ಸೆಕೆಂಡ್ ಪಾಯಿಂಟ್, ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು, ಅದು ಬಂದುಬಿಟ್ಟು ಇಂಡೆಕ್ಸ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ಥರ್ಡ್ ಪಾಯಿಂಟ್, ಯಾವ ಮೆಟಲ್ನಲ್ಲಿ ವೇರ್ ಮಾಡಬೇಕು. ಕನಕ ಪುಷ್ಪರಾಗ ವೇರ್ ಮಾಡಬೇಕಂದ್ರೆ ಗೋಲ್ಡ್ನಲ್ಲಿ ತುಂಬ ಶ್ರೇಷ್ಠ ನಾವು ಹೇಳ್ತೀವಿ. ಗೋಲ್ಡ್ ಅಫೋರ್ಡ್ ಮಾಡೋಕ್ಕಾಗಿಲ್ಲ, ಸೆಕೆಂಡ್ ಯಾವುದು ಮೆಟಲ್ ಅಂದರೆ ಅದು ಬಂದುಬಿಟ್ಟು ಪಂಚಧಾತು. ಪಂಚಲೋಹ ನಂಬರ್ 1 ಜೆಮ್ಸ್ಟೋನ್. ಎಲ್ಲ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಅದರಲ್ಲಿ 5 ಮೆಟಲ್ಸ್ ಇರುತ್ತೆ. ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅಂದರೆ ದಿ ಬೆಸ್ಟ್ ಮೆಟಲ್ ಅಂದರೆ ಅದು ಬಂದುಬಿಟ್ಟು ಪಂಚಲೋಹ ಮೆಟಲ್. ಇದಾಯಿತು. ಯಾವಾಗ ವೇರ್ ಮಾಡಬೇಕು? ಥರ್ಸ್ಡೇ, ಗುರುವಾರ ನೀವು ವೇರ್ ಮಾಡಬೇಕು. ಗುರು ಹೋರಾ ಟೈಮ್ನಲ್ಲಿ ನೀವು ವೇರ್ ಮಾಡಬೇಕು. ಇನ್ನು ಏನಂದರೆ ಎಲ್ಲೋ ಸಫೈರ್ ಯಾವ ದೇಶದಲ್ಲಿ ತೊಗೊಳ್ಬೇಕಂದ್ರೆ ಶ್ರೀಲಂಕಾ ಅಥವಾ ಆಫ್ರಿಕಾ. ಇನ್ನು ಏನೇನು ನೋಡಬೇಕಂದ್ರೆ ಕ್ಲಾರಿಟಿ ನೋಡಬೇಕು, ಟ್ರಾನ್ಸ್ಪರೆನ್ಸಿ ನೋಡಬೇಕು, ಲಸ್ಟರ್ ನೋಡಬೇಕು, ಮತ್ತು ಮೇಜರ್ ಅಂದರೆ ಕ್ಯಾರೆಟ್ ವೇಟ್ ನೋಡಬೇಕು. ಎಷ್ಟೋ ಜನ ಹೇಳ್ತಾ ಇರ್ತೀರ ಎಷ್ಟು ಕ್ಯಾರೆಟ್ ನಾವು ವೇರ್ ಮಾಡಬೇಕು, ಎಷ್ಟು ಕ್ಯಾರೆಟ್ ನಾವು ವೇರ್ ಮಾಡಬೇಕಂದ್ರೆ ಮಿನಿಮಮ್ 3 ಕ್ಯಾರೆಟ್ ಟು 8 ಕ್ಯಾರೆಟ್. ಆ ಜಾತಕ ಪ್ರಕಾರ ಇಷ್ಟು ಕ್ಯಾರೆಟ್ ನಾವು ಹೇಳ್ಕೊಡ್ತೀವಿ. ಓಕೆ, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲೋ ಸಫೈರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ
ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅಥವಾ ನಿಮ್ಮ ಜಾತಕಕ್ಕೆ ಆಗಿ ಬರುವಂತಹ ಕನಕ ಪುಷ್ಯರಾಗವನ್ನು ನೀವು ಧರಿಸಬೇಕು ಅಂತಂದರೆ, ಜೊತೆಗೆ ಅದು ಕ್ಲಾರಿಟಿ ಇರಬೇಕು, ಜೊತೆಗೆ ಸರ್ಟಿಫೈಡ್ ಆಗಿರಬೇಕು, ಅದರಿಂದ ಮೋಸ ಹೋಗಬಾರ್ದು ಅಂದರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿ ಕೊಡಿ. ಈಗಾಗಲೇ ನಾವು ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ, ಅದು ಅಸಲಿನ ನಕಲಿನ ಅಂತ ಕೂಡ ನೀವು ತಿಳ್ಕೊಳ್ಬೇಕು ಅಂದರೂ ಕೂಡ ಅಲ್ಲಿ ಲ್ಯಾಬೊರೇಟರಿ ಇದೆ. ಜೊತೆಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೇಕು ಅಂದರೂ ಕೂಡ ಅಲ್ಲಿ ಜ್ಯೋತಿಷಿಗಳು ಕೂಡ ಲಭ್ಯವಿರ್ತಾರೆ. ಯಾವ ದೇಶದಿಂದ ಖರೀದಿ ಮಾಡಬೇಕು, ಎಷ್ಟು ಕ್ಯಾರೆಟ್ ಇರಬೇಕು, ಜೊತೆಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಕೊಡುವಂಥದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.